ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 203ನೇ ತರಗತಿಗೆ ಆತ್ಮೀಯ ಸ್ವಾಗತ. ಮಂಡಿಯ ಕೀಲು ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಸಾಕಷ್ಟು ಒತ್ತಡಗಳನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯ ಇದೆ. ಆದರೆ ಬದಲಾದ ಜೀವನ ಶೈಲಿಯಲ್ಲಿ ನಾವು ಆ ವ್ಯವಸ್ಥೆಯನ್ನು ದುರ್ಬಲಗೊಳಿಸೋದ್ರಿಂದ ಅನೇಕ ವೇಳೆ ಸಮಸ್ಯೆಗೆ ಒಳಗಾಗ್ತೀವಿ. ಅದೂ ಬಹಳ ಅಕಾಲಿಕವಾಗಿ ಸಮಸ್ಯೆಗೆ ಒಳಗಾಗ್ತಕ್ಕಂಥದ್ದು ಬಹಳ ದುರ್ದೈವದ ಸಂಗತಿ. ಮೊದಲಿನಿಂದಾನೇ ಅಂದರೆ ಅದು ಆರೋಗ್ಯವಾಗಿದ್ದಾಗಲೇ ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ವಿಶೇಷವಾಗಿ ಯೋಗ ಇದರ ಅಭ್ಯಾಸವನ್ನು ಮಾಡ್ತಾ ಹೋದರೆ ಆ ಮಂಡಿಯ ಕೀಲು ಸಾಕಷ್ಟು ಆರೋಗ್ಯಕರ ಮಟ್ಟದಲ್ಲಿ ನಮ್ಮೊಡನೆ ಸದಾಕಾಲ ಇರುತ್ತೆ. ಈ ಮಂಡಿಯ ಕೀಲಿನ ಬಲವರ್ಧನೆಗೆ, ಸ್ಥಿರತೆಯ ವರ್ಧನೆಗೆ, ಚಲನಾ ಸಾಮರ್ಥ್ಯದ ವರ್ಧನೆಗೆ ಉಪಯುಕ್ತವಾಗತಕ್ಕಂಥ ಮತ್ತಷ್ಟು ಆಸನಗಳನ್ನು ಇಂದು ಅಭ್ಯಾಸ ಮಾಡೋಣ. ಈಗ ನಾವು ಮುಂದಿಕ್ಕಿಗೆ ಕಾಲನ್ನು ಚಲಿಸ್ತಕ್ಕಂಥದ್ದು, ಮತ್ತೊಂದು ಕಾಲನ್ನು ಮಡಿಸ್ತಕ್ಕಂಥದ್ದು ಇದನ್ನು ಗಮನಿಸಿದ್ವಿ. ಹಾಗೆಯೇ ಪಾರ್ಶ್ವ ದಿಕ್ಕು ಈಗಾಗಲೇ ಇದನ್ನು ತಾವು ಗಮನಿಸಿದ್ದೀರ. ಇದರಲ್ಲೂ ಸ್ವಲ್ಪ ವ್ಯತ್ಯಯಗಳನ್ನು ಮಾಡಿ ಮತ್ತಷ್ಟು ಉಪಯುಕ್ತತೆಯನ್ನು ಪಡ್ಕೋಬೋದು. ಅದರಲ್ಲಿ ಮೊದಲನೇದು ಅಂತ ಹೇಳಿದ್ರೆ ಹೀಗೆ ಬಲಗಾಲಿಗೆ ಚಾಚೋದು, ಕೂತ್ಕೊಳ್ಳಿ, ಮೇಲಕ್ಕೆ. ಹಾಗೆಯೇ ಎಡಗಾಲು ಚಾಚಿ ಕೂತ್ಕೊಳ್ಳಿ, ಸ್ಲೋಲಿ ಗೆಟ್ ಔಟ್. ಈ ಚಲನೆಯನ್ನು ಸಹ ನಾವು ಪಾದದ ಕಾಲು ಬೆರಳುಗಳನ್ನು ಹಿಡಿದುಕೊಂಡು ಸಹ ಮಾಡ್ಬೋದು. ಆ ಒಂದು ಚಲನೆಯನ್ನು ಗಮನಿಸಿ ಬಲಗಾಲನ್ನು ಮೇಲೆ ಕೆತ್ತಬೇಕು, ಕಾಲು ನೇರ ಮಾಡಬೇಕು. ಆಮೇಲೆ ನಿಧಾನವಾಗಿ ಮಡಚಿ ಕಾಲು ನೇರ ಇರಲಿ. ದೆನ್ ಫ್ಲೆಕ್ಸ್ ದಿ ರೈಟ್ ಲೆಗ್, ಜಸ್ಟ್ ರಿಲ್ಯಾಕ್ಸ್. ಆಮೇಲೆ ನಿಂತ್ಕೊಳ್ಳಿ. ಮೊದಲು ಈ ಮುಖ್ಯ ಅಂತ ಹೇಳಿದ್ರೆ ಈ ಒಂದು ಪೃಷ್ಠದ ಕೀಲಿನ ಚಲನಾ ಸಾಮರ್ಥ್ಯ ಸಹ ಸ್ವಲ್ಪ ಮಟ್ಟಿಗೆ ಇರಬೇಕಾಗುತ್ತೆ. ಎಡಗಾಲನ್ನು ಇಟ್ಕೊಳ್ಳಿ, ಎಡಗಾಲು ಚಾಚಿ, ಬಲಗಾಲನ್ನು ಮಡಚಿ, ಆಮೇಲೆ ಎಡಗಾಲನ್ನು ಮಡಚಿ ಕಮ್ ಬ್ಯಾಕ್ ಟು ದಿ ಸಿಟ್ಟಿಂಗ್ ಪೊಸಿಷನ್. ಆಮೇಲೆ ನಿಧಾನವಾಗಿ ಮೇಲೆ ಕೇಳಿ. ಇದು ಸ್ವಲ್ಪ ಅಭ್ಯಾಸ ಆಯಿತು ಅಂತ ಹೇಳಿದ್ರೆ ಈ ಕೆಳಗಡೆ ಹೋಗೋದು ಮತ್ತು ಮೇಲಕ್ಕೆ ಬರೋದು ಎರಡನ್ನೂ ಒಂದೇ ಥರನಾಗಿ ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ನಾವು ಗುರುತ್ವಾಕರ್ಷಣೆಯನ್ನು ಆ ಗುರುತ್ವಾಕರ್ಷಣೆ ಅದರ ಒತ್ತಡ ತನ್ಮೂಲಕ ಆ ಸ್ನಾಯುಗಳ ಬಲವರ್ಧನೆ ಇದು ಇಲ್ಲಿ ಬಹಳ ಮುಖ್ಯ. ಕಾಲು ನೇರ ಮಾಡಬೇಕು, ಕೂತ್ಕೋಬೇಕು, ಹೀಗೆ ಮೇಲಕ್ಕೆ ಏಳಬೇಕು. ಯು ಟು ಕಮ್ ಅಪ್, ದೆನ್ ರೈಟ್ ಲೆಗ್ ಡೌನ್. ಈ ಒಂದು ಚಲನೆಯನ್ನು ಮಾಡಬೇಕಾದ್ರೆ, ವಿಶೇಷವಾಗಿ ಮೇಲಕ್ಕೆ ಏಳಬೇಕಾದ್ರೆ ಯಾವ ಕಾಲು ಕೆಳಗಡೆ ಇರುತ್ತೋ, ಹೀಗೆ ಮಾಡಿದ್ದು ಎಡಗಾಲು, ಈ ಮಂಡಿಯ ಮೇಲೆ ಸಾಕಷ್ಟು ಒತ್ತಡ ಬರುತ್ತೆ. ಮತ್ತು ಇಲ್ಲಿ ನಾವು ಯಾವುದೇ ಒಂದು ಚಲನೆಯನ್ನು ಮಾಡಬೇಕಾದ್ರೆ ತಾವು ಗಮನಿಸಬೇಕು, ಇದು ಪಾದದ ಕೀಲು, ಮಂಡಿಯ ಕೀಲು, ತೊಡೆಯ ಕೀಲು ಇವೆಲ್ಲವನ್ನು ಅವಲಂಬಿಸಿರುತ್ತೆ. ಸೊ ಇಟ್ ಇಸ್ ಎ ಕೈನೆಟಿಕ್ ಚೈನ್, ಒಂದು ಚಲನಾ ಸರಪಣಿ. ಕೇವಲ ಮಂಡಿ ಒಂದೇ ಅಂತಲ್ಲ, ಆ ಮಿಕ್ಕೆಲ್ಲ ಕೀಲುಗಳು ಅವುಗಳ ಆರೋಗ್ಯ ಸಹ ವೃದ್ಧಿಯಾಗುತ್ತೆ. ಮತ್ತು ಎಡಗಾಲು ಎಡಭಾಗಕ್ಕೆ, ಎಡಪಾರ್ಶ್ವಕ್ಕೆ ಚಾಚಿ ನಿಧಾನವಾಗಿ ಕೂತ್ಕೊಳ್ಳಿ. ಆಮೇಲೆ ಹಾಗೇ ಏಳಬೇಕು ಹೀಗೆ. ದೆನ್ ಲೆಫ್ಟ್ ಲೆಗ್ ಡೌನ್. ಹೀಗೆ ನಾವು ಮಾಡೋದರಿಂದ ನಮ್ಮ ಮಂಡಿಯ ಕೀಲಿಗೆ ವಿಶೇಷವಾಗಿ, ಯಾಕೆಂತೇಳಿ ಮಂಡಿಯ ಕೀಲಿನ ಮೇಲ್ಬದಿಯಲ್ಲಿರ್ತಕ್ಕಂತಹ ಮುಂಭಾಗದಲ್ಲಿ ಇರತಕ್ಕಂಥ ಕ್ವಾಡ್ರಿಸೆಪ್ ಮಸಲ್ಸ್, ಹಿಂಭಾಗದಲ್ಲಿರ್ತಕ್ಕಂತಹ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್, ಮತ್ತು ಇಲ್ಲಿ ತಳಭಾಗದಲ್ಲಿರ್ತಕ್ಕಂತಹ ಅಥವಾ ಮಂಡಿಯ ಹತ್ತಿರದಲ್ಲಿರ್ತಕ್ಕಂಥ ಈ ಪಾಪ್ಲಿಟಿಯಸ್ ಮಸಲ್, ಸರ್ಟೋರಿಯಸ್, ಗ್ಯಾಸ್ಟ್ರೊಕ್ನೋಮಿಯಸ್
ಈ ಎಲ್ಲ ಸ್ನಾಯು ವ್ಯವಸ್ಥೆಗಳು ಸರಿಯಾದ ರೀತಿಯಲ್ಲಿ ಉಪಯೋಗಿಸಲ್ಪಡಬೇಕು. ಅದಕ್ಕಾಗಿ ಈ ಒಂದು ವಿಭಿನ್ನವಾದಂತಹ ಮತ್ತು ವೈವಿಧ್ಯ ಪೂರ್ಣವಾಗಿರ್ತಕ್ಕಂತಹ ಚಲನೆಗಳನ್ನು ಕೊಡ್ತಕ್ಕಂಥದ್ದು ಅಗತ್ಯ ಆಗುತ್ತೆ. ಈ ಚಲನೆಗಳೆಲ್ಲ ನಾವು ಸಾಕಷ್ಟು ರೀತಿಯಲ್ಲಿ ಅವುಗಳಿಗೆ ಕೊಡ್ತಾ ಇದ್ದರೆ ಆ ಸ್ನಾಯುಗಳು ಸಚೇತನಗೊಳ್ತಾ ಇರುತ್ತೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಈ ಅಸ್ಥಿಪಟ್ಟಿಗಳು, ಸ್ನಾಯುಪಟ್ಟಿಗಳು, ಲಿಗಮೆಂಟ್ಸ್ ಆ್ಯಂಡ್ ಟೆಂಡಾನ್ಸ್ ಅವುಗಳು ಸಹ ಪುನರುಜ್ಜೀವನಗೊಳ್ಳುತ್ತೆ. ಆ ಕಾರಣದಿಂದಾಗಿ ಅವುಗಳ ಆರೋಗ್ಯ ಸದಾಕಾಲ ಚೆನ್ನಾಗಿರುತ್ತೆ, ನಮ್ಮ ನಿಲುವು ನಡಿಗೆ ಅಬಾಧಿತವಾಗಿರುತ್ತೆ.